ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ತಲೆನೋವಾಗ್ತಾ ಇದೆ. ಸಚಿವ ಆಕಾಂಕ್ಷಿಗಳ ಪಟ್ಟಿ ಎರಡನೇ ಹಂತದ ಪಟ್ಟಿ ಈಗ ರೆಡಿ ಆಗಬೇಕು. ಆದರೆ ಇದರಲ್ಲಿ ಯಾರಿಗೆ ಎಷ್ಟು ಆದ್ಯತೆ ಕೊಡಬೇಕು, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಈಗ ಗೊಂದಲವೇ ಸೃಷ್ಟಿಯಾಗ್ತಾ ಇದೆ. ದೆಹಲಿಗೆ ಪಟ್ಟಿಯ ಜೊತೆ ಈಗ ತೆರಳಲು ಹಲವು ಕೈ ನಾಯಕರು ಸಜ್ಜಾಗಿದ್ದಾರೆ. ಹೀಗೆ ಹೈಕಮಾಂಡ್ಗೆ ತಲೆನೋವಾಗಿದೆ. ಈಗ ಸಚಿವ ಆಕಾಂಕ್ಷಿಗಳ ಪಟ್ಟಿ ದೆಹಲಿಗೆ ಪಟ್ಟಿಯ ಜೊತೆ ಈಗ ಕೈ ನಾಯಕರು ಹೋಗಲಿಕ್ಕೆ ಸಜ್ಜಾಗಿದ್ದಾರೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್, ಕೆಸಿ ವೇಣುಗೋಪಾಲ್ ಸೇರಿ ಕೈ ನಾಯಕರಿಂದ ಪ್ರತ್ಯೇಕವಾಗಿ ಪಟ್ಟಿಗಳು ರೆಡಿ ಆಗ್ತಾ ಇದೆ. ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಈಗ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಇಷ್ಟು ದಿನ ಸಚಿವ ಆಕಾಂಕ್ಷಿಗಳಿಂದ ನೇರವಾಗಿ ಲಾಬಿ ನಡೆಸ್ತಾ ಇದ್ರು. ಈಗ ಸಚಿವ ಆಕಾಂಕ್ಷಿಗಳ ಪರ ನಾಯಕರ ಲಾಬಿ ಈಗ ಶುರುವಾಗಿದೆ. ನೋಡಿ, ಯಾರ ಪಟ್ಟಿಯನ್ನ ಪರಿಗಣಿಸಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವು. ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನ, ಪ್ರತಿಭಟನೆಗೆ ಬ್ರೇಕ್ ಹಾಕಿದಂತಹ ಹೈಕಮಾಂಡ್ ಯಾರಿಗೆ ಯಾವ ಪಟ್ಟಿಯಿಂದ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಗೊಂದಲದಲ್ಲೇ ಇದೆ. ಹೀಗೆ ಮೊದಲನೇ ಸಚಿವ ಸ್ಥಾನದ ಪಟ್ಟಿ ಯಾವಾಗ ರೆಡಿ ಆಗಿತ್ತು ಆ ಸಂದರ್ಭದಲ್ಲೂ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಅದರ ಜೊತೆಗೆ ಡಿಕೆಶಿ ಅವರು ಕೂಡ ಎರಡು ಪಟ್ಟಿಗಳನ್ನು ರೆಡಿ ಮಾಡ್ಕೊಂಡು ಹೋಗಿರ್ತಾರೆ. ಅಂತಂದ್ರೆ ಡಿಕೆ ಸಂಪುಟದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಆಗ ಪ್ರಶ್ನೆ ಇತ್ತು. ಇನ್ನೂ ಕೂಡ ಕಾಲಾವಕಾಶ ಇದೆ. ಎರಡನೇ ಹಂತದ ಪಟ್ಟಿಗೆ ಸ್ವಲ್ಪ ಟೈಮ್ ಆಗಲಿ, ಅದಾದ ನಂತರ ಹೊಸಬರಿಗೆ ಅವಕಾಶ ಕೊಡಬೇಕು, ಅಂದ್ರೆ ಯುವಕರಿಗೆ ಏನಾದರೂ ಅವಕಾಶ ಕೊಡಬೇಕು ಅಥವಾ ಸೀನಿಯಾರಿಟಿ ಅನ್ನೋವಂಥದ್ದನ್ನ ಇಲ್ಲಿ ಪರಿಗಣಿಸಬೇಕು. ನೋಡೋಣ, ಎಲ್ಲವೂ ಕೂಡ ಚರ್ಚೆ ಆದ ನಂತರ ಎರಡನೇ ಹಂತದ ಪಟ್ಟಿ ರೆಡಿ ಆಗುತ್ತೆ. ಅದಾದ ನಂತರ ಸಚಿವ ಸ್ಥಾನ ಯಾರಿಗೆ ಕೊಡಬೇಕು, ಯಾರಿಗೆ ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಕುತೂಹಲ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಹಿರಿಯ ನಾಯಕರು ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವ್ರವ್ರ ಕಡೆಯಿಂದ ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಪಟ್ಟಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಪಟ್ಟಿಗೆ ಅಥವಾ ಯಾರಿಗೆ ಈ ಒಂದು ಸಚಿವ ಸ್ಥಾನಗಳನ್ನ ಕೊಡಬೇಕು, ಯಾರಿಗೆ ಯಾವ ಇಲಾಖೆ ಕೊಡಬೇಕು, ಎಷ್ಟರ ಮಟ್ಟಿಗೆ ಆದ್ಯತೆಯನ್ನ ಕೊಡ್ತಾರೆ ಅನ್ನೋದು ದೊಡ್ಡ ಕುತೂಹಲ ಇದೆ. ಹೀಗೆ ಸಂಪುಟ ವಿಸ್ತರಣೆ ಹೊತ್ತಲೇ ಈಗ ಕೈಪಡಿಯಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ ಸಚಿವ ಮುನಿಯಪ್ಪ. ಈ ಹಿಂದೆ ಖಾತೆ ವಿಚಾರವಾಗಿ ರೆಬೆಲ್ ಆಗಿದ್ದಂತಹ ಮಿನಿಸ್ಟರ್ ರಾಹುಲ್ ಜೊತೆ ಚರ್ಚೆ ಬಳಿಕ ಮೌನಕ್ಕೆ ಜಾರಿದ್ರು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿ ಮುನಿಯಪ್ಪ ಮಾತುಕತೆ ನಡೆಸುತ್ತಾರೆ. ಎಐಸಿಸಿ ಅಧ್ಯಕ್ಷರ ಜೊತೆಯೂ ಕೂಡ ಮುನಿಯಪ್ಪ ಅವರು ಮಹತ್ವದ ಚರ್ಚೆ, ಖಾತೆ ಬದಲಾವಣೆ ಸಂಬಂಧ ಚರ್ಚೆಯನ್ನ ನಡೆಸ್ತಾರಾ, ಸಂಪುಟ ವಿಸ್ತರಣೆ ವೇಳೆ ಖಾತೆ ಬದಲಾವಣೆಗೆ ಒತ್ತಾಯ ಹಾಕ್ತಾರಾ ಅನ್ನುವಂಥ ಪ್ರಶ್ನೆ. ಹೀಗೆ ಮೊದಲನೇ ಹಂತದ ಪಟ್ಟಿಯಲ್ಲಿ ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನಕ್ಕೆ ಒಂದು ಒಳ್ಳೆಯ ಒಂದು ಖಾತೆಯನ್ನು ಕೊಡಲಾಗಿತ್ತು. ಅದಾದ ನಂತರ ನನಗೆ ಆಹಾರ ಇಲಾಖೆ ಬೇಡ, ಈ ಹಿಂದೆಯೂ ಕೂಡ ಆಹಾರ ಇಲಾಖೆ ಜವಾಬ್ದಾರಿಯನ್ನೇ ಕೊಟ್ಟಿದ್ರಿ, ಈಗಲೂ ಕೂಡ ಅದನ್ನೇ ಕೊಡ್ತಾ ಇದ್ರಿ, ನನಗೆ ಕೃಷಿ ಇಲಾಖೆ ಕೊಡಿ, ನಾನು ರೈತರ ಸೇವೆ ಮಾಡಬೇಕು, ಹೀಗೆ ಸೀನಿಯಾರಿಟಿಯನ್ನ ಕಾಂಗ್ರೆಸ್ ಗಮನಿಸಬೇಕು ಅಂತ ಒತ್ತಡ ಹಾಕಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಈ ಸಂಪುಟ ವಿಸ್ತರಣೆ ಅಥವಾ ಈ ಒಂದು ಎರಡನೇ ಹಂತದ ಪಟ್ಟಿ ಈಗ ರೆಡಿ ಆಗಬೇಕು ಅನ್ನುವಂಥ ಗೊಂದಲ ಈಗಲೂ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದು ಯಕ್ಷ ಪ್ರಶ್ನೆ ಇದೆ. ಈಗ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರಂತೆ, ಏನಾಗ್ಬೋದು ಅಲ್ಲಿ? ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಒಂದು ಸಂಪುಟ ವಿಸ್ತರಣೆ ಆಗುವಂಥದ್ದು ಬಾಕಿ ಉಳಿದಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಅವ್ರದೇ ಆಗಿರತಕ್ಕಂಥ ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಈ ಬಾರಿಯ ಸಂಪುಟದಲ್ಲಿ ತಮಗೆ ಅವಕಾಶ ಮಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಸಮುದಾಯವಾರು, ಪ್ರಾದೇಶಿಕವಾರು, ಜಾತಿವಾರು ಎಲ್ಲಾ ರೀತಿಯಲ್ಲೂ ಕೂಡ ಯಾವ್ಯಾವ ಮಾರ್ಗದಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಮಾಡಬಹುದು ಅವೆಲ್ಲಾ ಮಾರ್ಗದಲ್ಲಿಯೂ ಕೂಡ ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ 2ನೇ ತಾರೀಕಿನ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ಕೂಡ ಹೋಗ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಆ ಬಗ್ಗೆ ನಿನ್ನೆ ಕೂಡ ಒಂದಿಷ್ಟು ದೆಹಲಿಗೆ ಹೋಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾಗಿ ಇದೀಗ ಸಂಪುಟ ಒಂದು ವಿಸ್ತರಣೆ ಮಾಡಬೇಕು, ಉಳಿದಿರ್ತಕ್ಕಂಥ ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಬೇಕು. ಆದ್ರೆ ಇಲ್ಲಿ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿದೆ. ಈಗ ಕೆಲವು ಹಿರಿಯ ಸಚಿವರಿಗೆ ಸಂಪುಟದಲ್ಲಿ ಅವಕಾಶ ಕೊಟ್ಟರು ಸಹಿತ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಇದೆ. ಸಾಕಷ್ಟು ಹೈಕಮಾಂಡ್ ನಾಯಕರು ಕೂಡ ಭೇಟಿ ಮಾಡುವಂತ ಪ್ರಯತ್ನವನ್ನ ಸಚಿವರು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಹಲವರು ಸಹಿತ ಹಿರಿಯ ಶಾಸಕರಿಗೂ ಕೂಡ ಈ ಬಾರಿಯ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಅದು ಕೂಡ ಸವಾಲಾಗಿದೆ.
ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟಿ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ PK ಹರಿಪ್ರಸಾದ್ ಅವರ ಪಟ್ಟಿ, ಮತ್ತೊಂದು ಕಡೆ ಮಾಜಿ CM ಸಿದ್ದರಾಮಯ್ಯನವರ ಪಟ್ಟಿ, ಮತ್ತೆ CM DK ಶಿವಕುಮಾರ್ ಅವರ ಪಟ್ಟಿ. ಹೀಗೆ ಹಲವು ರೀತಿಯ ಕೋಟಾದಡಿಯಲ್ಲಿಯೂ ಕೂಡ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅದರಲ್ಲಿ ಒಂದಿಷ್ಟು ಅಳದು ತೂಗಿ ಕೂಡ ಉಳಿದಿರ್ತಕ್ಕಂತಹ ಸಚಿವ ಸ್ಥಾನಗಳಿಗೆ ಶಾಸಕರನ್ನು ಕೂಡ ನೇಮಕ ಮಾಡಬೇಕಾಗಿದೆ, ಸಚಿವ ಸ್ಥಾನ ಕೊಡಬೇಕಾಗಿದೆ. ಆ ಒಂದು ದೊಡ್ಡ ಸವಾಲು ಕೂಡ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಬಹಳ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಈಗಾಗಲೇ ಹಲವು ಶಾಸಕರು ಅವರದೇ ಆಗಿರತಕ್ಕಂಥ ಒತ್ತಡವನ್ನ ಹೇರ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಭೇಟಿ ಆಗ್ತಾ ಇದ್ದಾರೆ, ಇತ್ತ ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿ ಆಗ್ತಾ ಇದ್ದಾರೆ, ಮತ್ತೆ ಮಾಜಿ CM ಸಿದ್ದರಾಮಯ್ಯ ಅವ್ರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಇನ್ನೊಂದಿಷ್ಟು ನೇರವಾಗಿ AICC ಅಧ್ಯಕ್ಷರಾಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಕೂಡ ಒತ್ತಡ ಹೇರ್ತಾ ಇದ್ದಾರೆ. ಹೀಗೆ ಹಲವು ರೀತಿಯ ಒತ್ತಡ ನಡುವೆ ಕೂಡ DK ಶಿವಕುಮಾರ್ ಅವರು ತಮ್ಮ ಸಂಪುಟವನ್ನ ಭರ್ತಿ ಮಾಡಿಕೊಳ್ಳಿಕ್ಕೆ ಬಹಳ ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇದ್ದಾರೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಇರುವಂತಹ ಒಂದು ಕುತೂಹಲ, ಅದರ ಜೊತೆಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ಈಗ ತಲೆನೋವಾಗಿ ಪರಿಣಮಿಸಿದೆ ಇದು. ಹಾಗಾಗಿ ಎರಡನೇ ಹಂತದ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ.